ನಾವು ಅಷ್ಟೇ ಅಲ್ವಾ ಸರ್, ಕೆಂಡನ ಬೂದಿ ಮುಚ್ಚಿಬಿಟ್ಟಿದ್ರೆ ಎಲ್ಲೂ ಗೊತ್ತಾಗಲ್ಲ. ನಾವು ಕಾಸರ್ ಆಗಿರ್ಬೋದು, ನಿಮಗೆ ಬೇರೆ ಸಿನಿಮಾದಲ್ಲಿ ಆ ಥರ ಎಷ್ಟೇ ಕಾಸ್ಟ್ಲಿ ಫೋನ್ ತೊಗೊಳ್ಳಿ, ಎಷ್ಟೇ ಲಕ್ಷ ಕೋಟಿ ಕೊಟ್ಟು ತೊಗೊಳ್ಳಿ, ಸಿನಿಮಾ ಸರ್ ತುಂಬ ಖುಷಿ ಆಗ್ತಿದೆ. 9 ತಿಂಗಳು ತಾಯಿ ಒಬ್ಬ ಗರ್ಭದಲ್ಲಿ ಇಟ್ಕೊಂಡು ಮಗುನ ಹೆಂಗೆ ಹೊರಗಡೆ ಪ್ರಪಂಚನ ತೋರಿಸ್ತಾಳೋ ಅದಕ್ಕಿಂತ ಹೆಚ್ಚಾಗಿ ಖುಷಿ ಆಗ್ತಿದೆ. ಯಾಕೆಂದರೆ ನಮ್ಮ ರಕ್ಕಾಸಾಪುರದೊಳಗೆ ಬಂದು ನಿಜವಾಗ್ಲೂ ಒಂದು ಥ್ರಿಲ್ಲರ್ ಓರಿಯೆಂಟೆಡ್ ಸಿನಿಮಾ. ನಮ್ಮ ಡೈರೆಕ್ಟ್ರು ರವಿ ವರ್ಮ ಸರು, ಆಮೇಲೆ ನಮ್ಮ ರಾಜ್ಬಿ ಶೆಟ್ಟಿ ಸರ್, 3 ಜನ ಅತ್ಯದ್ಭುತವಾಗಿ RRR ಸಿನಿಮಾ ಬಂತಲ್ಲ, ಹಂಗೆ ಇವರು RRRಗಳೇ ನಮಗೆ ಕರೆದಿ ಅವಕಾಶ ಕೊಟ್ಟದಂಥ ನಮ್ಮ ಪ್ರೇಮ್ ಸರ್ ಆಗ್ಬೋದು, ರಕ್ಷಿತಾ ಮೇಡಮ್ ಆಗ್ಬೋದು, ನಮ್ಮ ಶಾರ್ಟ್ ಫಿಲ್ಮ್ ನೋಡಿ ಅವರು ನಮ್ಮನ್ನು ಈ ಸಿನಿಮಾದೊಳಗಡೆ ಎಂಟ್ರಿ ಕೊಡ್ತಿದ್ದಾರೆ. ಈ ಸಿನಿಮಾದಿಂದ ನಮ್ಗೆ ಇನ್ನೂ ಹೆಚ್ಚು ಅವಕಾಶಗಳು ದೊರಕ್ತವೆ ಅಂತ ನಂಬ್ಕೊಂಡಿದ್ದೀವಿ. ಯಾಕೆಂದರೆ ಚಿಕ್ಕ ಯೂಟ್ಯೂಬ್ ಚಾನಲಲ್ಲಿ ಇದ್ದವ್ರು ಇವತ್ತು ಬೆಳ್ಳಿತೆರೆ ಮೇಲೆ ಅಪ್ಪಳಿಸಿದ್ದೀವಿ ಅಂದರೆ ಅದ್ಭುತನೇ. ಅಮೃತಾಂಜನ್ ರಿಲೀಸ್ ಆಯಿತು, ಅದನ್ನು ತುಂಬ ರೆಸ್ಪಾನ್ಸಿಬಿಲಿಟಿ ಬಂತು. ಹಾಗೆ ಇದು ಇವಾಗ ರಕ್ಕಸಪುರದೊಳಗೆ ಬಂದಿದೆ, ಇದಕ್ಕೂ ಕನ್ನಡ ಜನತೆ ಬಂದು ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ನಂಬ್ಕೊಂಡಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಆನೆಸ್ಟಾಗಿ ಹೇಳಬೇಕು ಅಂದರೆ ಎಲ್ಲ ಕಲಾವಿದರು ಒಂದೇ ಬಂದರೆ ಅವರು ನೆಗೆಟಿವ್ ಶೇಡ್ ಆಗಿರೋದ್ರಿಂದ ಅಷ್ಟು ಸಸ್ಪೆನ್ಸಾಗಿ ಕರ್ಕೊಂಡೋಗಿ ಲಾಸ್ಟಲ್ಲಿ ಎಸ್ಟಾಬ್ಲಿಷ್ಮೆಂಟ್. ನಾವು ಅಷ್ಟೇ ಅಲ್ವಾ ಸರ್, ಕೆಂಡನ ಬೂದಿ ಮುಚ್ಚಿಬಿಟ್ಟಿದ್ರೆ ಎಲ್ಲೂ ಗೊತ್ತಾಗಲ್ಲ. ನಾವು ಕಾಲಿಟ್ಟಾಗಲೇ ಗೊತ್ತಾಗುತ್ತೆ, ಓ ಇಲ್ಲಿ ಸುಡ್ತು ಏನಿದು ಅಂತ ಕೆಳಗಡೆ ನೋಡ್ತೀವಲ್ವ. ಹಾಗೆ ಅಷ್ಟೆಲ್ಲನೂ ನಡೆಯೋದಕ್ಕೆ ಕಾರಣ ನಮ್ಮ ರಾಜ್ಬಿ ಶೆಟ್ಟಿ ಸರ್ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು. ಲಾಸ್ಟಲ್ಲಿ ಒಂದು ಕ್ಲೈಮ್ಯಾಕ್ಸಲ್ಲಿ ಬಂದಾಗ ವಾವ್ ಅನಿಸುತ್ತೆ. ವಾವ್ ಅನ್ಸೋಕ್ಕೆ ಅದು ಅವರ ಎಫರ್ಟು, ನಮ್ಮದು ಎಫರ್ಟು ಅವ್ರದ್ದು ಎಫರ್ಟ್ ಅಷ್ಟಿರುತ್ತೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಒಂದೇ ಒಂದು ಕನ್ನಡ ಜನತೆ ಕೇಳ್ಕೊಳ್ಳೋದೇನೆಂದರೆ, ಇಷ್ಟು ದಿನ ನಮ್ಮನ್ನು ಯೂಟ್ಯೂಬಲ್ಲೇ ನೋಡ್ತಾ ಇದ್ದೀವಿ, ಇವತ್ತು ಬೆಳ್ಳಿತೆರೆಗೆ ಬಂದಿದ್ದೀವಿ. ಬನ್ನಿ ಸಿನಿಮಾ ನೋಡಿ ಆಶೀರ್ವದಿಸಿ. ಥ್ಯಾಂಕ್ ಯು ವೆರಿ ಮಚ್. ಅದೇ ತುಂಬ ಖುಷಿಯಾಗುತ್ತೆ ಸರ್. ಯಾಕಂದರೆ ನಾವು ಬರೆಯುವಾಗ ಆಗಿರ್ಬೋದು, ಒಬ್ಬ ಲೈಟ್ ಬಾಯ್ಗೂ ನನ್ನ ಮೇಲೆ ಯಾವಾಗ ಲೈಟ್ ಬೀಳುತ್ತೆ ಅಂತ ಕಾಯ್ತಾ ಇರ್ತಾನೆ. ಆ ಥರ ಒಂದು ಆಸೆ ಎಲ್ರಿಗೂ ಇರುತ್ತೆ. ಆ ಥರ ಒಂದು ಪಾತ್ರಗಳನ್ನ ನಾವು ಬರೆದಾಗ ಅದನ್ನು ಯಾವುದೋ ಒಂದು ನಮಗೆ ಮಾಡೋ ಈ ಥರ ಒಂದು ಅವಕಾಶಗಳು ಸಿಕ್ಕಿದಾಗ, ನಮ್ಮ ಸ್ನೇಹಿತರು ಡೈರೆಕ್ಟರ್ಗಳಾಗಿದ್ದಾಗ ಆ ಥರ ಮಾಡಬೇಕು ಅಂತ ಅನಿಸುತ್ತೆ. ತುಂಬ ಖುಷಿಯಾಗುತ್ತೆ ಸರ್. ಯಾಕಂದರೆ ಒಂದು ಸಿನಿಮಾ ಒಂದು ಪ್ರೀಮಿಯರ್ ಶೋ ಹಾಕಿದ್ರೆ ಅದು ಪ್ಲಸ್ ಆಗ್ಬೋದು, ಮೈನಸ್ ಆಗ್ಬೋದು, ಆ ಥರ ಇದೆ. ಯಾಕಂದರೆ ಅದು ನಮಗೆ ಮೈಸೂರಲ್ಲಿ ನಾವು ಯಾವ ಪ್ರೀಮಿಯರ್ ಶೋ ಮಾಡಿದ ಜನರು ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು. ಬೆಂಗಳೂರಲ್ಲಿ ಒಂದು ಶೋ ಆಗ್ತು, ಅದು 1 ಶೋಯಿಂದ 2 ಶೋ ಆಗಿ ಎಕ್ಸ್ಟೆಂಡ್ ಆಯಿತು. ಆ ರೆಸ್ಪಾನ್ಸಿಂದ ನಮಗೆ ತುಂಬ ಖುಷಿ ಇದೆ. ಆಮೇಲೆ ನಮಗೊಂದು ಕಾನ್ಫಿಡೆನ್ಸ್ ಬಂತು, ಒಂದು ಒಳ್ಳೆ ಸಿನಿಮಾ ಇದೆ ಅಂತ ಅಂದ್ಬಿಟ್ಟು. ಇವತ್ತು ಬೆಳಗ್ಗೆನೂ ಅಷ್ಟೇ, ಫಸ್ಟ್ ಶೋ ಮುಗಿದ ತಕ್ಷಣ ಟ್ವಿಟ್ಟರಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆನೂ ಆಗ್ತಾ ಇದ್ದಾರೆ. ಅದು ತುಂಬ ಖುಷಿ ಇದೆ ನಮಗೆ. ಇದಕ್ಕೆ ನನ್ನ ಡೈಲಾಗ್ ರೈಟ್ರು 2 ಸಾಂಗು, ಸಿದ್ದಯ್ಯ ಸಾಂಗು, 2 ಸಾಂಗು, ಸಿದ್ದಯ್ಯ ಸಾಂಗು, ಆಮೇಲೆ ಇಂಟರ್ವಲ್ ಟೈಟಲ್ ಟ್ರ್ಯಾಕ್ ಇದೆಲ್ಲ ನಿನ್ನೆ ರಿಲೀಸ್ ಆಯಿತು, ಅದು ನಾನೇ ಬರೆದಿರೋದು. ಹೌದು, ಅನಿರುದ್ಧ್ ಅಂತ ಸರ್. ಲಾಸ್ಟು ಅವರು ಹೊಯ್ಸಳ ಸಿನಿಮಾ ಮಾಡಿದ್ದಾರೆ, ಅವ್ರ ಜೊತೆ ಮ್ಯಾಕ್ಸ್ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದರು. ಈ ಸಿನಿಮಾದಲ್ಲಿ ಅವ್ರನ್ನ ವಿಲನ್ ಆಗಿ ಮಾಡಬೇಕು ಅಂತ. ಆದರೆ ತುಂಬ ಜನ ಫ್ರೆಶ್ ಆಗಿ ಬರಬೇಕು ಅನ್ನೋದೇ ನಮ್ಮ ಫೀಲು. ಅದು ಗೊತ್ತಿರೋ ಫೇಸ್ ಆ್ಯಕ್ಟ್ ಮಾಡೋದಕ್ಕಿಂತ ಈ ಥರ ಹೊಸಪ ಸಿಕ್ಕಿದಾಗ ನೀವೆಲ್ಲ ಮೀಡಿಯಾದವರಾಗಿರ್ಬೋದು, ಜನಗಳಾಗಿರ್ಬೋದು, ಹುಡುಕ್ತಿರಲ್ಲ ಯಾರು ಅಂತ ಅಂದ್ಬಿಟ್ಟು, ಅದು ಒಬ್ಬ ಕಲಾವಿದನಿಗೆ ಸಿಗೋದು ಒಂದು ದೊಡ್ಡ ಬೆಲೆ, ದೊಡ್ಡ. ಹೌದು 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 ಆ ಕ್ರೆಡಿಟ್ನ ನಮ್ಮ ಡೈರೆಕ್ಟರ್ಗೆ ಹೋಗಬೇಕು ಸರ್. ಯಾಕಂದ್ರೆ ಅವ್ರ ಪಾತ್ರ ಡಿಸೈನ್ ಮಾಡಿರೋದೇ ಆ ಥರ. ಆಮೇಲೆ ರಾಜ್ ಸರ್ ಆಗಿರ್ಬೋದು, ನಿಮಗೆ ಬೇರೆ ಸಿನಿಮಾದಲ್ಲಿ ಆ ಥರ ಕಾಣಿಸಿಲ್ಲ ಯಾವತ್ತೂ. ಅದು ತುಂಬ ಫ್ರೆಶ್ ಆಗಿರ್ಬೇಕು ಎಲ್ಲ ಆರ್ಟಿಸ್ಟ್ಗಳು ಅಂತ ಅವರೇ ಪ್ಲ್ಯಾನ್ ಮಾಡಿರೋದು. ಎಲ್ಲ ಕಡೆ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಸಿನಿಮಾ ರಿಲೀಸ್ ಆಗಿದೆ, ದಯವಿಟ್ಟು ಎಲ್ಲ ಬಂದು ಥಿಯೇಟ್ರಿಗೆ ನೋಡಿ. ಯಾಕಂದರೆ ಮೌತ್ ಪಬ್ಲಿಸಿಟಿ ರಾಜ್ ಸರ್ ಸಿನಿಮಾ ಅಲ್ಲಿಂದನೇ ತುಂಬ ಜನ ಪಿಕಪ್ ಆಗೋದು. ಈ ಸಿನಿಮಾ ಚೆನ್ನಾಗಿದೆ, ಎಲ್ಲ ಬಂದು ನೋಡಿ. ಥ್ಯಾಂಕ್ ಯು. ತುಂಬ ಖುಷಿ ಆಯಿತು. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆಲ್ಸೋ ನಾವು ಇಷ್ಟು ಚೆನ್ನಾಗಿ ಕಾಣಿಸ್ತೀವಿ ಅಂತಲೂ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಲ್ಲ ನಮ್ಮ DOP ವಿಲಿಯಮ್ ಸರ್ದು ಆಶೀರ್ವಾದ ಅಂತ ಹೇಳ್ಬೋದು. ನೀವು ಹೇಳಿ ಫಸ್ಟ್. ತುಂಬ ಖುಷಿ ಆಗ್ತಿದೆ. ನಾವು ಥ್ಯಾಂಕ್ಸ್ ಹೇಳಬೇಕಾಗಿದ್ದು ಡೈರೆಕ್ಟರ್ ಸರ್ಗೆ, ಮತ್ತು ಡೈರೆಕ್ಟರ್ ಸರ್ ರವಿ ಅವರಿಗೆ, ಮತ್ತು DOP ಸರ್ಗೆ. ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ನಮ್ಮನ್ನ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ ಸಿನಿಮಾ. ವಿ ಆರ್ ಸೋ ಹ್ಯಾಪಿ ದಟ್ ವಿ ಆರ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಮೂವಿ ಅಂತ. ಇಷ್ಟು ಒಳ್ಳೆ ಸಿನಿಮಾಗೆ ನಾವು ಇದ್ದೀವಿ ಅಂತ ನಮ್ಗೆ ತುಂಬ ಖುಷಿ ಇದೆ. ಸೊ ನನ್ನ ಸ್ಕೆಡ್ಯೂಲ್ ಬಂದು 9 to 10 ಡೇಸ್ ಇತ್ತು. ರಾಜ್ಬಿ ಶೆಟ್ಟಿ ಸರ್ ಜೊತೆ 7 to 8 ಡೇಸ್ ಇತ್ತು. ಮತ್ತು ನಮ್ಮ ವಿಲನ್ ಜೊತೆ 1 ರಿಂದ 2 ದಿನ ಇತ್ತು. ಆ ವಿಲನ್ನ ನಾವು ಯಾರೂ ಹೇಳಲ್ಲ, ನೀವೇ ಬಂದು ನೋಡಬೇಕು. ಒಂದು ಅದ್ಭುತ ಆರ್ಟಿಸ್ಟ್ ಬಂದಿದ್ದಾರೆ. ವಿಲನ್ ಮಾತ್ರ ಅಲ್ಲ, ಈಸ್ ಅ ಹೀರೋ ಮಟೀರಿಯಲ್ ಅಂತಲೇ ಹೇಳ್ಬೋದು. ಅವ್ರು ಯಾರು ಅನ್ನೋದನ್ನೇ ನೀವು ಬನ್ನಿ ನೋಡಿ. ಸೊ ನೀವು ಹೇಳಿ. ನಂದು ಆ್ಯಕ್ಚುಲಿ 12 ಡೇಸ್ ಇತ್ತು. ತುಂಬ ಚೆನ್ನಾಗಿತ್ತು. ನಾನು ಜನರ ಹತ್ರ ಕೇಳ್ಕೊಳ್ಳೋದೊಂದೇ, ಅವರು ಇದನ್ನು ಥಿಯೇಟ್ರಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಥಿಯೇಟ್ರಲ್ಲಿ ನೋಡಿದ್ರೇ ಅದು ನಿಮ್ಮ ಮನಸ್ಸಿವರೆಗೂ ಮುಟ್ಟಕ್ಕಾಗೋದು. ಪ್ಲೀಸ್ OTTಗಾಗಲಿ ಅಥವಾ ಬೇರೆ ಪೈರಸ್ ಲಿಂಕ್ಗಳಿಗಾಗಲಿ ಇದು ಮಾಡಬೇಡಿ. ಎಲ್ಲ ಟೆಕ್ನಿಷಿಯನ್ಸು ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಪ್ರತಿಯೊಂದು ಡಿಪಾರ್ಟ್ಮೆಂಟು ತುಂಬ ಚೆನ್ನಾಗಿ ವರ್ಕ್ ಮಾಡಿದೆ. ಸೊ ಅದನ್ನು ನೀವು ಥಿಯೇಟ್ರಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಹೇಳಿ. ನಿಮಗೆ ಆ ಸೌಂಡ್ ಎಫೆಕ್ಟು, ಆ ವಿಜುವಲ್ಸ್ ನಿಮಗೆ ಫೋನಲ್ಲಿ ಬರಲ್ಲ ಸರ್. ನೀವು ಎಷ್ಟೇ ಕಾಸ್ಟ್ಲಿ ಫೋನ್ ತೊಗೊಳ್ಳಿ, ಎಷ್ಟೇ ಲಕ್ಷ ಕೋಟಿ ಕೊಟ್ಟು ತೊಗೊಳ್ಳಿ, ಸಿನಿಮಾಲಿ ಥಿಯೇಟರಲ್ಲಿ ಬಂದು ನೋಡೋಂಥ
ಎಫೆಕ್ಟ್ ನಿಮಗೆ ಸೌಂಡ್ ಎಫೆಕ್ಟ್ ಆಗಿರ್ಬೋದು, ವಿಜುವಲ್ ಎಫೆಕ್ಟ್ ಆಗಿರ್ಬೋದು, ಆ ಫೀಲೇ ಬೇರೆ ಸರ್. ಎಲ್ಲರೂ ಬನ್ನಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಹೇಳ್ತೀನಿ. ಒಂದು ಅದ್ಭುತ ಸಿನಿಮಾ ಆಫ್ಟರ್ ಏಜಸ್ ಅಂತಲೇ ಹೇಳ್ಬೋದು. ಎಷ್ಟೋ ವರ್ಷ ಆದಮೇಲೆ ಒಂದು ಕ್ರೇಜಿ ಥ್ರಿಲ್ಲಿಂಗ್ ಸಿನಿಮಾ ಬಂದಿದೆ. ನೀವು ಅನ್ಕೋಬೋದು ಅಯ್ಯೋ ಏನೋ ಇರುತ್ತೆ ಅಂತಂದ್ಬಿಟ್ಟು, ಆ ಥರ ಚಾನ್ಸೇ ಇಲ್ಲ, ನಾನು ಬರ್ಕೊಡ್ತೀನಿ. ಇದೊಂದು ಕ್ರೇಜಿ ಥ್ರಿಲ್ಲಿಂಗ್ ಫಿಲ್ಮ್ ಅಂತ ಹೇಳ್ಬೋದು. ಎಲ್ಲರೂ ಬನ್ನಿ, ಸಿನಿಮಾನ ಪೂರ್ತಿಯಾಗಿ ನೋಡಿ, ನಿಮ್ಗೆ ಅವಾಗಲೇ ಅರ್ಥ ಆಗೋದು. ಅಲ್ಲೆಲ್ಲೋ ನೋಡಿದ್ರಿ ಇಲ್ಲೆಲ್ಲ ನೋಡಿದ್ರಿ ಹೋಯ್ತು. ಬಿಕಾಸ್ ಸರ್ ಹೆಂಗೆ ಡೈರೆಕ್ಷನ್ ಮಾಡಿದ್ದಾರೆ ಅಂದರೆ ಒಂದೊಂದು ಸೆಕೆಂಡು ಏನಾಗ್ತಿದೆ ಅಂದ್ಬಿಟ್ಟು ನಾವೇ ಕನ್ಫ್ಯೂಸ್ ಆಗೋಗ್ಬಿಟ್ಟಿದ್ವಿ ಫಸ್ಟ್ ಟೈಮ್ ನೋಡಬೇಕಾದ್ರೆ. ಸೊ ಎಲ್ಲರೂ ಬನ್ನಿ, ಈ ಒಂದು ಥ್ರಿಲ್ಲಿಂಗ್ ಸಿನಿಮಾನ ಥಿಯೇಟರಲ್ಲಿ ನೋಡಿ ಅಂತ ನಾನು ಕೇಳ್ಕೊತೀನಿ ಸರ್. ಮತ್ತು ಎಲ್ಲೂ ಆಡಿಯನ್ಸಿಗೆ ಎಲ್ಲೂ ಗೆಸ್ ಮಾಡೋಕ್ಕೆ ಚಾನ್ಸೇ ಇರಲ್ಲ. ದರ್ ಇಸ್ ನೋ ಚಾನ್ಸ್. ನೀವು ಗೆಸ್ ಮಾಡಿದ್ದೆಲ್ಲ ರಾಂಗ್ ಆಗುತ್ತೆ. ಆ್ಯಸ್ ಅ ಆರ್ಟಿಸ್ಟಾಗಿ ಐ ವಾಸ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಮೂವಿ, ಬಟ್ ನಾನು ಗೆಸ್ ಮಾಡಿದ್ದು ರಾಂಗ್ ಆಗಿದೆ. ಸೊ ಇದನ್ನು ನೀವು ಈ ಥ್ರಿಲ್ಲಿಂಗ್ ಸ್ಟೋರಿನ ನೀವು ಥಿಯೇಟ್ರಿಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಯು ವಿಲ್ ನೆವರ್ ಗೋನ ರಿಗ್ರೆಟ್. ಆ್ಯಕ್ಚುಲಿ ಇದು ಶೋ ಆದಮೇಲೆ ರಂಗಿತರಂಗ ಆದಮೇಲೆ ಈ ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇದು ಒಂದು ಬೆಸ್ಟ್ ಸಿನಿಮಾ ಅಂತ ಹೇಳ್ಬೋದು. ಮತ್ತು ಈ ಥರ ಬಂದಿಲ್ಲ. ಇದು ತುಂಬ ಡಿಫ್ರೆಂಟ್ ಆಗಿದೆ. ಸ್ಟೋರಿ ಲೈನು, ಪ್ರತಿಯೊಂದು ಸ್ಕ್ರೀನ್ ಪ್ಲೇ ಡಿಫ್ರೆಂಟಾಗಿ ಹೋಗುತ್ತೆ. ಸೊ ದಯವಿಟ್ಟು ಕನ್ನಡ ಪ್ರೇಕ್ಷಕರಲ್ಲಿ ಕೇಳ್ಕೊಳ್ಳೋದು ಒಂದೇ, ನಮ್ಮ ಸಿನಿಮಾನ ನಿಮ್ಮ ಹತ್ತಿರದ ಥಿಯೇಟ್ರಿಗೆ ಹೋಗಿ ವಿಸಿಟ್ ಮಾಡಿ ನೋಡಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.